ನಮಸ್ಕಾರ ಸ್ನೇಹಿತರೆ, ಜ್ಞಾನವಿ ಅಡುಗೆ ಮನೆಗೆ ಸ್ವಾಗತ. ಸಬ್ಬಕ್ಕಿ ಸೊಪ್ಪು ಮತ್ತು ಅವರೆ ಬೇಳೆಯಿಂದ ಸಾಂಬಾರು ಮಾಡ್ತಾಯಿದ್ದೀನಿ. ಕೆಲವರು ಸಬ್ಬಕ್ಕಿ ಸೊಪ್ಪು ತಿನ್ನಲ್ಲ. ಈ ರೀತಿ ಸಾಂಬಾರು ಮಾಡಿಕೊಟ್ರೆ ಸ್ವಲ್ಪ ಕೂಡ ವೇಸ್ಟ್ ಮಾಡಲ್ಲ, ಆ ರೀತಿ ತಿಂತಾರೆ. ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ಗ್ರೇವಿ ಕೂಡ ಅಂತ ಅನ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ. ಒಂದು ಮುಕ್ಕಾಲು ಕಪ್ಪಷ್ಟು ಅವರೆ ಬೇಳೆ ತಗೊಂಡಿದ್ದೀನಿ. ಇಲ್ಲಿ ತೊಗರಿಬೇಳೆ ಕೂಡ ನೀವು ಹಾಕೋಬೋದು. ಇದನ್ನು ಸ್ವಲ್ಪ ಕ್ಲೀನಾಗಿ ವಾಶ್ ಮಾಡಿಕೊಂಡು ಒಂದು 3 ಟೈಮು ಒಂದು ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ ಒಂದು 5 ವಿಸಲ್ ಬರಬೇಕಿದ್ದು. ಗಟ್ಟಿ ಇರೋದ್ರಿಂದ ಅವರೆ ಬೇಳೆ ಸ್ವಲ್ಪ 5 ವಿಸಲ್ ಬಂದರೆ ಸಾಕು. ಸಬ್ಬಕ್ಕಿ ಸೊಪ್ಪು ಅಷ್ಟೇ ಒಂದು ಅರ್ಧ ಕಟ್ಟಷ್ಟು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಎಣ್ಣೆ, ಒಂದು 4ರಿಂದ 5 ಪೀಸು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚ್ಗಿಂತ ಸ್ವಲ್ಪ ಕಮ್ಮಿ ಶುಂಠಿ, ಒಂದೆರಡು ಲವಂಗ, ಇದು ಸ್ವಲ್ಪ ನಾನು ಚಕ್ಕೆ ಕೂಡ ಹಾಕ್ಕೊಂಡಿದ್ದೀನಿ, ಆ ವಿಡಿಯೋ ಸ್ಕಿಪ್ ಆಗೈತೆ. ಸ್ವಲ್ಪ ಕಡಲೆಪಪ್ಪು, ಒಂದು ಅರ್ಧ ಸ್ಪೂನ್ ಅಷ್ಟೈತೆ ಕಡಲೆಪಪ್ಪು, ಸ್ವಲ್ಪ ರುಚಿಯಾಗಿರುತ್ತೆ ಅಂತ ಕಡಲೆಪಪ್ಪು ಕೂಡ ಹಾಕ್ಕೊತಾ ಇದ್ದೀನಿ. ಒಂದು ಈರುಳ್ಳಿ, ಒಂದು ಟೊಮೊಟೊ, ಇಷ್ಟೆಲ್ಲ ಹಾಕ್ಕೊಂಡು ನಾವು ಕ್ಲೀನಾಗಿ ಹುರ್ಕೋಬೇಕಾಗುತ್ತೆ. ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡು ಕ್ಲೀನಾಗಿ ಹುರ್ಕೊಂಡಿದ್ದಾದಮೇಲೆ ಒಂದು 4 ಹಸಿಮೆಣ್ಸಿನ್ಕಾಯಿ. ನಿಮಗೆ ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಒಣಗಿದ ಮೆಣಸಿನ್ಕಾಯಿ ಇಲ್ಲ ಮೆಣಸಿನ್ಕಾಯಿ ಪೌಡ್ರ್ ಕೂಡ ಹಾಕ್ಕೋಬೋದು. ಕೆಲವು ಗ್ಯಾಸ್ಟ್ರಿಕ್ ಅಂದ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಲ್ಲ, ಸ್ಕಿಪ್ ಮಾಡ್ತಾರೆ. ನಾನೇನೊಂದು 4 ಹಾಕಿದ್ದೀನಿ. ಸಬ್ಬಕ್ಕಿ ಸೊಪ್ಪು ಕೂಡ ಹಾಕ್ಕೊಂಡು ಇದು ನಾನು ನೋಡಿ ಕಡ್ಡಿ ಕೂಡ ಹಾಕ್ಕೊಂಡಿದ್ದೀನಿ. ಕಡ್ಡಿಲ ಟೇಸ್ಟು ತುಂಬ ಚೆನ್ನಾಗಿರೋದು. ನಾವು ಈ ರುಬ್ಬಿ ಮಾಡೋದ್ರಿಂದ ಕಡ್ಡಿನೂ ಕೂಡ ಹಾಕ್ಕೊತಾ ಇದ್ದೀನಿ. ಕ್ಲೀನಾಗಿ ಹಾಕ್ಕೊಂಡು ಎಲ್ಲ ಹುರ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ತೆಂಗಿನಕಾಯಿ, ಒಂದು ಕಾಲು ಭಾಗ ಅಷ್ಟು, ಒಂದು ತೆಂಗಿನಕಾಯಲ್ಲಿ ಒಂದು ಅರ್ಧ ಭಾಗದಲ್ಲಿ ಕಾಲು ಭಾಗಕ್ಕಿಂತ ಸ್ವಲ್ಪ ಕಮ್ಮಿ ತೆಂಗಿನಕಾಯಿ ಹಾಕ್ಕೊಂಡು 1 ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ, ಸ್ವಲ್ಪ ಧನಿಯಾದ ಪೌಡ್ರು, ಒಂದು ಅರ್ಧ ಸ್ಪೂನ್ ಧನಿಯಾದ ಪೌಡ್ರು, ಸ್ವಲ್ಪ ಅರಿಶಿನ ಪೌಡ್ರು, ಇಷ್ಟು ಹಾಕ್ಕೊಂಡು ಕ್ಲೀನಾಗಿ ಹುರ್ಕೊಂಡಿದ್ದಾದಮೇಲೆ ಇದನ್ನು ಬೇಯಿಸಿರೋಂಥ ಬೇಳೆ ಕೂಡ ಇದಕ್ಕೆ ಹಾಕೋಬೇಕಾಗುತ್ತೆ. ನೋಡಿ ಬೇಳೆ ಕೂಡ ಬೆಂದೈತೆ. ಇದನ್ನು ಕೂಡ ಹಾಕ್ಕೊಂಡು ನಾವು ಕ್ಲೀನಾಗಿ ಹುರ್ಕೋಬೇಕಾಗುತ್ತೆ. ಈ ಬೇಳೆನ ಹಾಕ್ಕೊಂಡು ನಾನು ಕ್ಲೀನಾಗಿ ಒಂದು ಕುದಿ ಬರಬೇಕು, ಅಲ್ಲಿವರೆಗೂ ಎಲ್ಲ ಇದರಲ್ಲೇ ನಾನು ಬೇಯಿಸ್ಕೋಬೇಕಾಗುತ್ತೆ. ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಎಲ್ಲ ಕ್ಲೀನಾಗಿ ನೋಡಿ ಈ ರೀತಿ ಬೇಯಿಸ್ಕೊಂಡು ಮಾಡೋದ್ರಿಂದ ಸಾಂಬಾರು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ತಣ್ಣಗೆ ಕೂಡ ಆಗೈತೆ. ಇದನ್ನು ರುಬ್ಕೊತೀನಿ. ನೈಸಾಗಿ ಏನು ರುಬ್ಕೊಳ್ಳಲ್ಲ, ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕು. ನೋಡಿ ಇಷ್ಟು ತರ್ತರಿಯಾಗಿ ಕೂಡ ನಾನು ರುಬ್ಕೊಂಡಿದ್ದೀನಿ. ಬೇಳೆ ಸೊಪ್ಪೆಲ್ಲ ಸ್ವಲ್ಪ ಬಾಯಿಗೆ ಸಿಗೋ ಥರ ನಾನು ರುಬ್ಕೊಂಡು ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡು 1 ಸ್ಪೂನಷ್ಟು ಇವಾಗ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಒಂದು 3 ಮೆಣಸಿನ್ಕಾಯಿ, ಒಣಗಿದ ಮೆಣಸಿನ್ಕಾಯಿ, ಒಂದು ಈರುಳ್ಳಿ, ಒಂದು ಚಿಕ್ಕದು ಸಣ್ಣ ಈರುಳ್ಳಿ ಕೂಡ ಕಟ್ ಮಾಡಿ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಹುರ್ಕೊಂಡಿದ್ದಾದಮೇಲೆ ಇವಾಗ ರುಬ್ಬಿರೋ ಅಂಥ ಸೊಪ್ಪು ಮತ್ತು ಅವರೆ ಬೇಳೆ ಕೂಡ ಹಾಕ್ಕೊತಾ ಇದ್ದೀನಿ. ಇದು ಟೇಸ್ಟು ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ. ಇದು ದಾಲ್ ಕೂಡ ಅನ್ಕೋಬೋದು, ಇಲ್ಲ ಸಾಂಬಾರು ಕೂಡ ಅನ್ಕೋಬೋದು. ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನಾನು ನೋಡಿ ಹಾಕ್ಕೊತಾ ಇದ್ದೀನಿ. ನಾನು ಇಲ್ಲ ಅನ್ನ ಮಾಡೋದ್ರಿಂದ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಅನ್ನ, ಮುದ್ದೆ, ಚಪಾತಿ, ದೋಸೆ, ಪೂರಿ ಎಲ್ಲ ಕೂಡ ತಿನ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ರೊಟ್ಟಿಗಂತೂ ಇದು ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲ ಅನ್ನ ಆಗಿರೋದ್ರಿಂದ ಸ್ವಲ್ಪ ನೀರು ಥರ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ತೆಳ್ಳಗೆ. ಅಕ್ಕಿ ರೊಟ್ಟಿ ಆಗಲಿ, ಜೋಳದ ರೊಟ್ಟಿ ಆಗಲಿ, ಇಲ್ಲ ಚಪಾತಿ ಆಗಲಿ ಮಾಡಿಕೊಂಡ್ರೆ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಅಕಸ್ಮಾತಾಗಿ ನೀವೇನಾದ್ರು ಸೀಗಡಿ ತಿನ್ನೋರು ಏನಾರು ಇದ್ದರೆ ಇದಕ್ಕೆ ಸ್ವಲ್ಪ ಸೀಗಡಿನ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ಕೊಳ್ಳಿ, ತುಂಬಾ ಅದ್ಭುತವಾಗಿರುತ್ತೆ ರುಚಿ ಅಂತೂ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡೋದಂತೂ ಮರೆಯಬೇಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.